ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಒಡಿಶಾ ಹಾಗೂ ಜಾರ್ಖಂಡ್ ಅಲ್ಲಿ ನಡೆದ ಆದಾಯ ತೆರಿಗೆ ದಾಳಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತು. ಆ ಒಂದೇ ದಾಳಿಯಲ್ಲಿ ಸಿಕ್ಕಿದ್ದು ಸುಮಾರು 351 ಕೋಟಿ ರೂಪಾಯಿಗಳಷ್ಟು ಕ್ಯಾಶ್. ಇದು ಅಲ್ಲಿವರೆಗಿದ್ದ ಎಲ್ಲ ದಾಖಲೆಗಳನ್ನ ಮುರಿದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿತು. ಮದ್ಯದ ದೊರೆ ಕಾಂಗ್ರೆಸ್ನ ಸಂಸದ ಧೀರಜ್ ಸಾಹು ರಾತ್ರೋರಾತ್ರಿ ಇಡೀ ದೇಶಕ್ಕೆ ಪರಿಚಯ ಆದರು. ಅವ್ರ ಬಗ್ಗೆ ಒಂದಷ್ಟು ಟ್ರೋಲ್ಗಳಾದವು. ಈ ಹಿಂದೆ ಪೆಟ್ರೋಲ್ ಬೆಲೆ ಹೆಚ್ಚಾಯಿತು ಅಂತ ಸಂಸತ್ತಿಗೆ ಸೈಕಲ್ ಅಲ್ಲಿ ಬಂದಿದ್ದ ಸಾಹು ಫೋಟೋನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾ ಟ್ರೋಲರ್ಗಳು ಈ ಬಡ ಸಂಸದನ ಬಳಿನ 351 ಕೋಟಿ ರೂಪಾಯಿಗಳಷ್ಟು ಹಣ ಸಿಕ್ಕಿದ್ದು ಅಂತ ಟ್ರೋಲ್ ಮಾಡಿದ್ರು. ಇನ್ನಲ್ಲಿ ಸಿಕ್ಕ 350 ಕೋಟಿಗೂ ಹೆಚ್ಚು ಹಣವನ್ನ ಒಂದೇ ಸಮಕ್ಕೆ ಎಣಿಸಿ ಬ್ಯಾಂಕ್ ಸಿಬ್ಬಂದಿ ಸುಸ್ತಾದರಂತೆ, ಮಿಷನ್ಗಳು ಕೆಟ್ಟು ಹೋದ್ವಂತೆ, ಹೀಗೆ ಸಾಕಷ್ಟು ಸುದ್ದಿಗಳು ಬಂದವು. ಇನ್ನು ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಅಪಾರ ಪ್ರಮಾಣದ ಹಣ ಸಂಗ್ರಹ, ಆದಾಯಕ್ಕೆ ಮೀರಿದ ಆಸ್ತಿ ಇದ್ಯಾವುದು ಹೊಸ್ತೇನಲ್ಲ. ಆಗಾಗ IT ರೈಡುಗಳು, ಲೋಕಾಯುಕ್ತ ರೈಡುಗಳು, ED ರೈಡುಗಳು, CBI ರೈಡುಗಳು ಇವೆಲ್ಲ ಆದಾಗ ಇಂಥ ಹಣ, ಆಸ್ತಿಪಾಸ್ತಿಗಳು, ಚಿನ್ನಾಭರಣಗಳ ಮಾಹಿತಿ ಹೊರ ಬರ್ತಾ ಇರತ್ತೆ. ನಾವು ಅವತ್ತಿಂದವತ್ತು ದುಡ್ಕೊಂಡು ತಿನ್ನೋ ಶ್ರಮಜೀವಿಗಳು ಈ ಕುಬೇರರ ಆಸ್ತಿ, ಹಣ, ಸಂಪತ್ತನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೋತೀವಿ. ದಾಳಿ ಮಾಡಿದವರು ಆ ಸಂಪತ್ತನ್ನೆಲ್ಲ ಎಣಿಸಿ ಲೆಕ್ಕ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಮಾಧ್ಯಮಗಳಲ್ಲಿ ಒಂದಷ್ಟು ಸುದ್ದಿ ಆಗುತ್ತೆ, ಪೇಪರ್ಗಳು ಪುಟಗಟ್ಟಲೆ ಬರೆಯುತ್ತವೆ, TV ಚಾನಲ್ಗಳು ದಿನಗಟ್ಟಲೆ ತೋರಿಸುತ್ತವೆ. ನಾವು ಕೂಡ 1-2 ವಿಡಿಯೋಗಳನ್ನು ಮಾಡ್ತೀವಿ. ಆಮೇಲೆ ಇಡೀ ಜಗತ್ತವರನ್ನ ಮರ್ತು ಹೋಗುತ್ತೆ. ಆದ್ರೆ ಅವರಿಂದ ವಶಪಡಿಸಿಕೊಂಡು ಸಂಪತ್ತು ಅದೇನಾಗುತ್ತೆ? ಅದು ಶಾಶ್ವತವಾಗಿ ಸರ್ಕಾರದ ಖಜಾನೆಯನ್ನು ಸೇರುತ್ತಾ? ಈ ದೇಶದ ಕಲ್ಯಾಣಕ್ಕಾಗಿ ಬಳಕೆ ಆಗುತ್ತಾ? ಫ್ರೀ ಸ್ಕೀಮ್ಗಳಿಗೆ ಆ ಹಣವನ್ನು ಬಳಸ್ತಾರಾ? ಬಡವರಿಗೆ ಹಂಚುತ್ತಾರಾ? ಏನಾಗುತ್ತೆ ಆ ಸಂಪತ್ತು? ಇನ್ನು ಈ IT ದಾಳಿಗಳು ಇವೆಲ್ಲ ಹೇಗೆ ನಡೆಯುತ್ತವೆ? ಅದರ ಪ್ರೊಸೀಜರ್ ಏನು? ಈ ಸಾಹು ವಿರುದ್ಧ ದಾಳಿ ಮಾಡುವ ಮೊದಲು IT ಅಧಿಕಾರಿಗಳು ಏನೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು? ಇಂಥ ಒಂದಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡೋಣ ಬನ್ನಿ. ಗೆಳೆಯರೆ, ಸರಿಯಾಗಿ 7 ದಿನಗಳ ಹಿಂದೆ ಒರಿಸ್ಸಾದ ಬಲ್ಡಿಯೋ ಸಾಹು ಅಂಡ್ ಗ್ರೂಪ್ ಆಫ್ ಕಂಪನೀಸ್ ಲಿಮಿಟೆಡ್ ಹಾಗೂ ಅದರ ಮಾಲೀಕ ಮತ್ತು ಕಾಂಗ್ರೆಸ್ನ ಸಂಸದ ಧೀರಜ್ ಸಾಹು ಅವರ ಮನೆ, ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತು. ಈ ದಾಳಿಲಿ IT ಅಧಿಕಾರಿಗಳೇ ಬೆಚ್ಚಿ ಬೀಳುವಷ್ಟು ಹಣ ಸಿಕ್ತು. ಕಂಪನಿಯ ಕಪಾಟಗಳಲ್ಲಿ ಚೀಲಗಟ್ಟಲೆ ಹಣ ತುಂಬಿಡಲಾಗಿತ್ತು. ಅಲ್ಲಿ ಸಿಕ್ಕಿದ್ದು 156 ಹಣ ತುಂಬಿದ ಮೂಟೆಗಳು. ಆ ಹಣವನ್ನ ಎಣಿಸೋದಕ್ಕೆ ಆದಾಯ ತೆರಿಗೆ ಅಧಿಕಾರಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಯ ನೆರವನ್ನು ಪಡ್ಕೊಂಡ್ರು. 16 ಎಣಿಸುವ ಮಿಷನ್ಗಳನ್ನು ತರಿಸ್ಕೊಂಡ್ರು. ಹಗಲು ರಾತ್ರಿ ಎಣಿಸಿದ ನಂತರ ಅಲ್ಲಿ 351 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಇದೆ ಅನ್ನೋದು ಗೊತ್ತಾಯ್ತು. ಆ ಹಣವನ್ನ ಸೀಸ್ ಮಾಡಿದ ಅಧಿಕಾರಿಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅದನ್ನ ಕಳುಹಿಸಿಕೊಟ್ರು. ಅಲ್ಲಿ ಡೆಪಾಸಿಟ್ ಮಾಡಿದ್ರು. ಇಲ್ಲಿವರೆಗೆ ಎಲ್ಲ ನಿಮಗೆ ಗೊತ್ತೇ ಇದೆ. ಆದ್ರೆ ಹಾಗೆ ಸೀಸ್ ಮಾಡಿದ ಹಣ ಇದೆಯಲ್ಲ, ಅದನ್ನ IT ಅಧಿಕಾರಿಗಳು ಏನು ಮಾಡ್ತಾರೆ? ಇದು ಸಾಕಷ್ಟು ಜನ ಕೇಳಿದ್ದು ಪ್ರಶ್ನೆ. ಗೆಳೆಯರೆ, ಈ ಆದಾಯ ತೆರಿಗೆ ದಾಳಿಗಳಿವೆಯಲ್ಲ, ಅವುಗಳ ಹಿಂದೆ ಒಂದು ದೊಡ್ಡ ತಯಾರಿ ಇರುತ್ತೆ. ಹಾಗೆ ಆ ದಾಳಿಗಳಿಗೆ ಒಂದಷ್ಟು ನಿಯಮಗಳು ಕೂಡ ಇರುತ್ತವೆ. ಅವುಗಳ ಉಲ್ಲಂಘನೆ ಆದರೆ ಅಧಿಕಾರಿಗಳ ಎಲ್ಲ ಶ್ರಮ ಕೂಡ ಹೊಳೆಯಲ್ಲಿ ಹುಣಸೆ ಹಣ ತೊಳೆದ ಹಾಗಾಗ್ಬಿಡುತ್ತೆ. ಹೀಗಾಗಿನೇ ದಾಳಿಗಳನ್ನು ಸಂಘಟಿಸೋದ್ರಿಂದ ಹಿಡಿದು ಹಣವನ್ನು ಭದ್ರಾ ಮಾಡುವವರೆಗೆ ಅಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ನಡಿಬೇಕು. ಅಲ್ಲಿ ಯಾವುದೋ ಕಂಪನಿ ಅಥವಾ ವ್ಯಕ್ತಿಯ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ದಿನಗಳ ತಯಾರಿ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ಈ IT ದಾಳಿಗಳು ನಿಮ್ಮಂಥ ಸಾಮಾನ್ಯರ ಮೇಲೆ ಆಗೋದಿಲ್ಲ. ಅದೇನಿದ್ರು ಶ್ರೀಮಂತರು, ಪ್ರಭಾವಿಗಳ ಮೇಲೆ ಆಗೋದು. ಅವರಿಗೆ ಸಾಕಷ್ಟು ಶಕ್ತಿ ಮತ್ತು ಇನ್ಫ್ಲೂಯೆನ್ಸ್ ಎರಡೂ ಇರುತ್ತವೆ. ಹೀಗಾಗಿ ಅಲ್ಲಿ ಎಡವಟ್ಟಾದ್ರೆ ಅಧಿಕಾರಿಗಳ ಕೆಲಸಕ್ಕೆ ಸಂಚಕಾರ ಬರೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿನೇ ಅಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನ ದಾಳಿಗೆ ಮೊದಲೇ ತಗೋತಾರೆ. ಸೊ ಮೊದಲು ಯಾರ ಮೇಲೆ ದಾಳಿ ಮಾಡಬೇಕೋ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ನಡೆಯುತ್ತೆ. ಅದು ಸರಿಯಾಗಿ ಆಯಿತು ಅಂದ ಮೇಲೆ IT ಆಕ್ಟ್ ನ ಸೆಕ್ಷನ್ 132(1) ಅಡಿಯಲ್ಲಿ ದಾಳಿಯನ್ನ ನಡೆಸೋದಕ್ಕೆ ಪ್ರಿನ್ಸಿಪಲ್ ಡೈರೆಕ್ಟರ್ ಜನರಲ್ ಅಥವಾ ಪ್ರಿನ್ಸಿಪಲ್ ಡೈರೆಕ್ಟರ್ ಅಥವಾ ಪ್ರಿನ್ಸಿಪಲ್ ಚೀಫ್ ಕಮಿಷನರ್ ಮಟ್ಟದ ಅಧಿಕಾರಿಯ ಅನುಮತಿಯನ್ನ ಕಡ್ಡಾಯವಾಗಿ ತಗೋಬೇಕಾಗತ್ತೆ. ಸೊ ಇಲ್ಲಿ ಯಾರೋ ಒಬ್ಬ ಆದಾಯ ತೆರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಸೀದಾ ಹೋಗಿ ದಾಳಿ ಮಾಡಿಬಿಡೋದಕ್ಕೆ ಬರೋದಿಲ್ಲ. ಹಿರಿಯ ಅಧಿಕಾರಿಗಳ ಅನುಮತಿಯನ್ನ ಕಡ್ಡಾಯವಾಗಿ ತಗೋಬೇಕು. ಆ ನಂತರವೇ ದಾಳಿಗೆ ಹೋಗಬೇಕು. ಇನ್ನು ಹಾಗೆ ದಾಳಿ ಮಾಡೋ ಮೊದಲು ಎಲ್ಲೆಲ್ಲಿ ದಾಳಿ ಮಾಡಬೇಕು ಅನ್ನೋ ಸ್ಥಳಗಳನ್ನ ಗುರುತಿಸಲಾಗುತ್ತೆ. ಇದೆಲ್ಲ ಎಷ್ಟು ರಹಸ್ಯವಾಗಿ ನಡೆಯುತ್ತೆ ಅಂದ್ರೆ ಎಲ್ಲಿ ಯಾರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿ ಕೆಲವು ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಉಳಿದವರಿಗೆ ಯಾರ ಮೇಲೆ ದಾಳಿ ಆಗುತ್ತೆ ಅನ್ನೋದು ದಾಳಿಯ ಸ್ಥಳಕ್ಕೆ ಹೋಗುವವರೆಗೆ ಸಾಕಷ್ಟು ಬಾರಿ ಗೊತ್ತೂ ಆಗೋದಿಲ್ಲ. ಇನ್ನು ಹಾಗೆ ದಾಳಿ ಮಾಡುವ ಮೊದಲು ಅಲ್ಲಿನ ಪೊಲೀಸರಿಗೆ ವಿಷಯ ತಿಳಿಸಿ ಅವರ ರಕ್ಷಣೆಯನ್ನು ಕೂಡ IT ಅಧಿಕಾರಿಗಳು ಪಡೆಯೋ ಅವಕಾಶ ಇರುತ್ತೆ. ಈ ಪೊಲೀಸರಿಗೆ ವಿಷಯ ಗೊತ್ತಾಗೋದು ಕೂಡ IT ಅಧಿಕಾರಿಗಳು ದಾಳಿಯ ಸ್ಥಳಕ್ಕೆ ಬಂದ ನಂತರನೇ. ಸಾಕಷ್ಟು ಬಾರಿ ಮದುವೆ ದಿಬ್ಬಣಗಳ ತರ ಕೂಡ IT ಅಧಿಕಾರಿಗಳು ಬರೋದಿದೆ. ಇಲ್ಲಿ ಗೌಪ್ಯತೆ ಅನ್ನೋದು ತುಂಬಾನೇ ಮುಖ್ಯ. ಇನ್ನು ಮೊನ್ನೆ ಸಾಹು ಮೇಲೆ ದಾಳಿ ಮಾಡಿದಾಗ ಕೂಡ ಅಲ್ಲಿ 150ಕ್ಕೂ ಹೆಚ್ಚು ಸಿಬ್ಬಂದಿ ಆ ದಾಳಿಯಲ್ಲಿ ಭಾಗಿಯಾಗಿದ್ರು.
ಮಾಡಿದ್ರು. ಅಲ್ಲಿ ಕಂತೆ ಹಣ ಸಿಕ್ಕ ನಂತರ ಅದನ್ನು ಎಣಿಸೋದಕ್ಕೆ ಅಂತಲೇ 80 ಮಂದಿಯ 9 ಟೀಮ್ಗಳನ್ನು ಮಾಡಲಾಯಿತು. ಅವರು ಎಣಿಕೆ ಮುಗಿಯುವವರೆಗೆ ಹಗಲು ರಾತ್ರಿ ಸತತವಾಗಿ ಕೆಲಸ ಮಾಡಬೇಕಾಗಿ ಬಂತು. ಅವರು ಯಾರಿಗೂ ಕೆಲಸ ಮುಗಿಯುವವರೆಗೆ ಅಲ್ಲಿಂದ ಹೊರ ಹೋಗೋದಕ್ಕೆ ಕೂಡ ಅವಕಾಶ ಇರಲಿಲ್ಲ. ಇನ್ನು ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದಕ್ಕೆ ಹಾಗೂ ಹಣವನ್ನು ಕಾಪಾಡೋದಕ್ಕೆ 200ಕ್ಕೂ ಹೆಚ್ಚು ಪೊಲೀಸ್ ಹಾಗೂ ಕೇಂದ್ರೀಯ ಭದ್ರತಾ ಪಡೆಗಳನ್ನು ನೇಮಕ ಮಾಡಲಾಯಿತು. ಇನ್ನು ಹೀಗೆ ರೇಡ್ ನಡೆದಾಗ ಅಲ್ಲಿ ಸಿಗುವ ಹಣ, ಆಸ್ತಿ ಪತ್ರಗಳು, ಚಿನ್ನಾಭರಣ, ವಜ್ರಗಳು, ಹೀಗೆ ಏನೆಲ್ಲ ಬೆಲೆ ಬಾಳುವ ವಸ್ತುಗಳು ಸಿಗುತ್ತವೋ ಅದೆಲ್ಲವನ್ನ ಮನೆಯ ಸದಸ್ಯರ ಮುಂದೆ ಹಾಗೂ ದಾಳಿಯಲ್ಲಿ ಭಾಗವಹಿಸಿದ್ದ ಅಧಿಕಾರಿಗಳನ್ನು ಹೊರತುಪಡಿಸಿ ಬೇರೆ ಸಾಕ್ಷಿಗಳ ಮುಂದೆ ಪಂಚನಾಮೆ ಮಾಡಬೇಕು. ಏನೆಲ್ಲ ಸಿಗುತ್ತು ಅನ್ನೋದನ್ನ ಪಟ್ಟಿ ಮಾಡಿ ಅದಕ್ಕೆ ಮನೆಯ ಸದಸ್ಯರು ಹಾಗೂ ಸಾಕ್ಷಿಗಳ ಸಹಿಯನ್ನು ಪಡ್ಕೋಬೇಕು. ಆ ಪಟ್ಟಿಯ ಒಂದು ಪ್ರತಿಯನ್ನ ಮನೆಯವರಿಗೆ ಕೊಡಬೇಕು. ಇನ್ನು ಹೀಗೆ ಸಿಕ್ಕಿದ ಹಣ, ಚಿನ್ನಾಭರಣ ಇವ್ಯಾವನ್ನು ಕೂಡ IT ಅಧಿಕಾರಿಗಳು ತಮ್ಮ ಕಚೇರಿಗೆ ತಗೊಂಡು ಹೋಗೋದಕ್ಕೆ ಬರೋದಿಲ್ಲ. ಅವರು ಆ ಸಂಪತ್ತನ್ನ SBI ಯಲ್ಲಿರುವ IT ಇಲಾಖೆಯ ಪರ್ಸನಲ್ ಡೆಪಾಸಿಟ್ ಅಕೌಂಟ್ ಅಲ್ಲಿ ಇಡಬೇಕು. ಅಲ್ಲಿ ಪರ್ಸನಲ್ ಡೆಪಾಸಿಟ್ ಅಕೌಂಟ್ ಅನ್ನೋದನ್ನ ತನಿಖಾ ಏಜೆನ್ಸಿಗಳಿಗೆ ಕೊಡಲಾಗಿರುತ್ತೆ. ಈ ಅಕೌಂಟ್ ಅಲ್ಲಿ ಅವರು ಸೀಸ್ ಮಾಡಿದ ಹಣ, ವಸ್ತುಗಳನ್ನ ಇಡುವ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಇನ್ನು ಈ ಅಕೌಂಟ್ SBI ಅಥವಾ RBIಗಳಲ್ಲಿ ಮಾತ್ರ ಇರುತ್ತೆ. ಹೊರತುಪಡಿಸಿದ ಬೇರಿನ್ಯಾವ ಬ್ಯಾಂಕ್ ಅಲ್ಲೂ ಇದಕ್ಕೆ ಅವಕಾಶ ಇಲ್ಲ. ಇಲ್ಲಿ IT, ED, CBI ಈ ಎಲ್ಲ ದಾಳಿಗಳ ಸಂದರ್ಭದಲ್ಲಿ ಕೂಡ ಸಿಗುವ ಸಂಪತ್ತನ್ನ ಇದೇ ರೀತಿ RBI ಅಥವಾ SBI ಅಲ್ಲಿ ಇಡಬೇಕಾಗುತ್ತೆ. ಹಾಗಿಡೋ ಮೊದಲು ಎಷ್ಟು ಮುಖಬೆಲೆಯ ಎಷ್ಟೆಷ್ಟು ನೋಟುಗಳು ಅನ್ನೋದರ ಡೆನಾಮಿನೇಷನ್ ಅನ್ನ ಬರೆದು ಆ ಹಣವನ್ನ ಡೆಪಾಸಿಟ್ ಮಾಡಬೇಕು. ಇನ್ನು ಸಾಹು ಮನೆಯಲ್ಲಿ ಸಿಕ್ಕಿರೋ ಹಣವನ್ನು ಕೂಡ ಇದೇ ರೀತಿ ಎಣಿಸಿ ಕಡೆಗೆ ಅದನ್ನ ಒರಿಸ್ಸಾದ ಸಾಕಷ್ಟು SBIಗಳಲ್ಲಿ ಡೆಪಾಸಿಟ್ ಮಾಡಲಾಗಿದೆ. ಇನ್ನು ಆ ಹಣವನ್ನು ಸಾಗಿಸೋದಕ್ಕೆ 200 ಬ್ಯಾಗುಗಳು ಹಾಗೂ ಟ್ರಂಕ್ಗಳನ್ನ ಆದಾಯ ತೆರಿಗೆ ಅಧಿಕಾರಿಗಳು ಬಳಸಿಕೊಂಡಿದ್ದಾರೆ. ಇನ್ನು ಈ ಹಣ ಕೂಡ ಹಾಗೆ ಅಲ್ಲಿ ಬ್ಯಾಂಕಲ್ಲಿ ಇದ್ದು ಬಿಡುತ್ತೆ. ಇದನ್ನು ಸರ್ಕಾರ ಅಥವಾ ಇನ್ಯಾರು ಬಳಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಮುಂದೆ IT ಅಥವಾ ED ಅಧಿಕಾರಿಗಳು ಯಾರ ಬಳಿ ಹಣ ಸಿಕ್ತೋ ಅವ್ರ ಮೇಲೆ ಕೇಸ್ ದಾಖಲು ಮಾಡ್ತಾರೆ. ಆ ಪ್ರಕರಣ ವಿಚಾರಣೆ ನಡೆಯುತ್ತೆ. ಅಲ್ಲಿ ಆ ವ್ಯಕ್ತಿಗಳು ತಮ್ಮ ಕಚೇರಿ, ಮನೆಗಳಲ್ಲಿ ಸಿಕ್ಕ ಹಣ ಯಾವುದು ಅನ್ನೋದಕ್ಕೆ ಲೆಕ್ಕ ಕೊಡಬೇಕು. ಅವರಿಂದ ಯಾವ ತಪ್ಪು ಆಗಿಲ್ಲ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು. ಇಲ್ಲಿ ಲೆಕ್ಕ ಕೊಡೋದಕ್ಕೆ ಅಂತಲೇ ಸಾಮಾನ್ಯವಾಗಿ ಎಲ್ಲ ಶ್ರೀಮಂತರು ಕೂಡ ತುಂಬಾ ಬುದ್ಧಿವಂತರಾದ ಆಡಿಟರ್ಗಳನ್ನು ಇಟ್ಕೊಂಡಿರ್ತಾರೆ. ಸಾವಿರಾರು ಕೋಟಿ ದುಡಿದು 100 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಮನೆಯಲ್ಲಿ ಕಂತೆ ಜೋಡಿಸ್ಕೊಳ್ಳೋ ಧೈರ್ಯ ಇರೋವನಿಗೆ ಒಳ್ಳೆ ಆಡಿಟರ್ಗಳನ್ನು ಇಟ್ಕೊಳ್ಳೋದು ಗೊತ್ತಿರೋದಿಲ್ವಾ? ಆ ಆಡಿಟರ್ಗಳು ಈ ಹಣದ ಮೂಲ ಯಾವುದು, ಅದು ಮನೆಯಲ್ಲಿ ಯಾಕಿತ್ತು, ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆಗಳಿಗೆ ದಾಖಲೆಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾದ್ರೆ, ಈ ವ್ಯಕ್ತಿ ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದು ನ್ಯಾಯಾಲಯದಲ್ಲಿ ಸಾಬೀತಾದ್ರೆ ಆಗ ಸೀಸ್ ಮಾಡಿದ್ದ ಅಷ್ಟೂ ಸಂಪತ್ತು ಆ ವ್ಯಕ್ತಿಗೆ ವಾಪಸ್ ಸಿಗುತ್ತೆ. ಅಲ್ಲಿವರೆಗೆ ಆ ಹಣ ಯಾರದ್ದೂ ಅಲ್ಲದ ರೀತಿಯಲ್ಲಿ ಬ್ಯಾಂಕಲ್ಲಿ ಉಳ್ಕೊಂಡು ಬಿಡುತ್ತೆ. ಒಂದ್ ವೇಳೆ ಅಲ್ಲಿ ಆ ವ್ಯಕ್ತಿ ಮಾಡಿದ್ದು ತಪ್ಪು ಅಂತಾದ್ರೆ, ನ್ಯಾಯಾಲಯದಿಂದ ಆ ವ್ಯಕ್ತಿಗೆ ಶಿಕ್ಷೆ ಆದ್ರೆ, ಅಲ್ಲಿ ಸಿಕ್ಕ ಹಣವನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ನ್ಯಾಯಾಲಯ ಆದೇಶವನ್ನು ಕೊಟ್ರೆ ಆಗ ಮಾತ್ರ ಆ ಹಣಕ್ಕೂ ಅದರ ಮಾಲೀಕನಾಗಿದ್ದ ವ್ಯಕ್ತಿಗೂ ಸಂಬಂಧ ಕಟ್ ಆಗಿ ಅದು ಸರ್ಕಾರದ ಖಜಾನೆಯನ್ನು ತಲುಪುತ್ತೆ. ಇನ್ನು ಇದು ಕೂಡ ಏನು ಸುಲಭವಾಗಿ ಆಗಿ ಹೋಗೋ ಕೆಲಸ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಹಂತದ ನ್ಯಾಯಾಲಯಗಳಿವೆ. ಕೆಳ ನ್ಯಾಯಾಲಯಗಳು ಕೊಟ್ಟ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶಗಳಿರುತ್ತವೆ. ಹೀಗಾಗಿ ಅಂತಿಮ ಫಲಿತಾಂಶ ಹೊರಬೀಳೋವರೆಗೆ ಅಲ್ಲಿ ಹೋರಾಟ ನಡೀತಲೇ ಇರುತ್ತೆ. ಅದಕ್ಕೆ ಸಾಕಷ್ಟು ವರ್ಷಗಳು ಕೂಡ ಹಿಡಿಯಬಹುದು. ಅಲ್ಲಿವರೆಗೆ ಆ ಹಣ ಬ್ಯಾಂಕಲ್ಲೇ ಉಳ್ಕೊಂಡು ಬಿಡುತ್ತೆ. ಇದಕ್ಕೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. ಕಳೆದ 2 ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಪರ್ಫ್ಯೂಮ್ ವ್ಯಾಪಾರಿಯೊಬ್ಬರ ಮೇಲೆ ನಡೆದ ದಾಳಿಯಲ್ಲಿ 257 ಕೋಟಿ ರೂಪಾಯಿಗಳಷ್ಟು ಕ್ಯಾಶ್ ಸಿಕ್ಕಿತ್ತು. ಅಲ್ಲಿ ತೆರಿಗೆ ವಂಚನೆ ಪ್ರಕರಣದಲ್ಲಿ ಆ ವ್ಯಾಪಾರಿಗೆ 52 ಕೋಟಿ ರೂಪಾಯಿಗಳಷ್ಟು ಫೈನ್ ಅನ್ನು ವಿಧಿಸಲಾಯಿತು. ಆತ ಅದನ್ನು ಕಟ್ಟಿದ ನಂತರ ಕೂಡ 257 ಕೋಟಿ ರೂಪಾಯಿಗಳಷ್ಟು ಏನು ಸೀಸ್ ಆದ ಹಣ ಇತ್ತು ಅದು ಆ ವ್ಯಾಪಾರಿಗೆ ಸಿಗಲಿಲ್ಲ. ಯಾಕೆಂದ್ರೆ ಅಷ್ಟೊಂದು ಹಣವನ್ನು ನಗದು ರೂಪದಲ್ಲಿ ಯಾಕಪ್ಪ ಇಟ್ಕೊಂಡಿದ್ದೆ, 2 ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಕೋಬಾರ್ದಲ್ವಾ ಅಂತ ಆ ವ್ಯಾಪಾರಿ ಮೇಲೆ ಮತ್ತೊಂದು ಪ್ರಕರಣ ದಾಖಲಾಯಿತು. ಈಗ ಆ ಪ್ರಕರಣದಲ್ಲಿ ತೀರ್ಪು ಬರೋವರೆಗೆ ಹಣ ಬ್ಯಾಂಕಲ್ಲೇ ಇರುತ್ತೆ. ಮುಂದೊಂದು ದಿನ ಪ್ರಕರಣ ಮುಕ್ತಾಯವಾಗುತ್ತೆ, ಒಂದಷ್ಟು ಫೈನ್ ಬೀಳಬಹುದು. ಅದನ್ನು ಕಟ್ಟಿ ಆ ಹಣವನ್ನು ಉದ್ಯಮಿ ತಗೊಂಡು ಹೋಗ್ತಾನೆ. ಹಾಗಾದ್ರೆ ಇಲ್ಲಿ ಆರೋಪಿಗಳಿಗೆ ಶಿಕ್ಷೆ ಅನ್ನೋದೇ ಆಗೋದಿಲ್ವಾ? ಯಾಕಾಗೋದಿಲ್ಲ? ರೇಡ್ ಅನ್ನೋದೇ ಒಂದು ಶಿಕ್ಷೆ. ಅದಾದ ನಂತರ ಕಾನೂನಿನ ಹೋರಾಟ ಅನ್ನೋದು ಇನ್ನೊಂದು ತಲೆನೋವು. ಇನ್ನು ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬರುತ್ತೆ, ಇದ್ರೆ ಒಮ್ಮೊಮ್ಮೆ ಒಂದಷ್ಟು ಮರ್ಯಾದೆ ಕೂಡ ಹೋಗುತ್ತೆ. ಇನ್ನು ಕೆಲವು ಬಾರಿ ಕೆಲ ಬುದ್ಧಿವಂತರು IT ರೇಡ್ ಆಯ್ತು ಅನ್ನೋದನ್ನು ಕೂಡ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋದು ಉಂಟು. ಆಮೇಲೆ ಒಂದಷ್ಟು ದಿನಗಳ ಕಾಲ ಸಂಪತ್ತು ಸೀಸ್ ಆಗಿರುತ್ತೆ. ಈ ಎಲ್ಲ ಹೋರಾಟದ ನಡುವೆ ಒಂದಷ್ಟು ಹಣವನ್ನ ಕಳ್ಕೋಬೇಕಾಗತ್ತೆ. ಇಲ್ಲಿ ED, CBI ಇವೆಲ್ಲ ಬಂದ್ರೆ ಕೆಲವೊಮ್ಮೆ ಅರೆಸ್ಟ್ ಕೂಡ ಆಗುತ್ತೆ, ಒಂದಷ್ಟು ದಿನ ಜೈಲಲ್ಲಿರಬೇಕಾಗತ್ತೆ. ಅಷ್ಟು ಬಿಟ್ರೆ ನಮ್ಮ ದೇಶದಲ್ಲಿ IT ರೈಡ್ ನ ಕಾರಣಕ್ಕೆ ಎಲ್ಲವನ್ನೂ ಕಳ್ಕೊಂಡ್ರು, ಶಿಕ್ಷೆ ಆಯ್ತು, ಜೈಲಿಗೆ ಹೋಗಿಬಿಟ್ರು ಅನ್ನೋರು ತುಂಬಾನೇ ಕಡಿಮೆ.
ಗೆಳೆಯರೆ, ಈ ರೈಡ್ಗಳಾದಾಗ ನಾವು ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಅವ್ರು ನಮ್ಮ ಕಣ್ಣಿಗೆ ಖದೀಮರ ಥರ ಕಾಣೋದು ಬಿಟ್ರೆ ಅಲ್ಲಿ ದೊಡ್ಡದಾಗಿ ಇನ್ನೇನು ಆಗೋದಿಲ್ಲ. ಇದು ಬರೀ IT ರೈಡ್ಗಳಲ್ಲಿ ಮಾತ್ರ ಅಲ್ಲ. ನಮ್ಮಲ್ಲಿ ಲೋಕಾಯುಕ್ತ ರೈಡ್ ಮಾಡಿ ಭ್ರಷ್ಟರ ಆಸ್ತಿಪಾಸ್ತಿಗಳ ಲೆಕ್ಕ ಇಷ್ಟು ಅಂತ ಹೇಳ್ತಾರಲ್ಲ, ಅಲ್ಲಿ ಕೂಡ ಶಿಕ್ಷೆಗೆ ಒಳಗಾದವರ ಸಂಖ್ಯೆ ತುಂಬಾನೇ ಕಡಿಮೆ. ಈಗ ರೈಡ್ ಆಯ್ತು, ಅಷ್ಟು ಸಿಕ್ತು ಇಷ್ಟು ಸಿಕ್ತು ಅನ್ನೋ ಸುದ್ದಿಗಳನ್ನು ನೀವು ಓದಿರ್ತೀರಿ, ಕೇಳಿರ್ತೀರಿ. ಆದ್ರೆ ಭ್ರಷ್ಟನ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕೊಳ್ತು, ಈಗ ಅವನಲ್ಲೆಲ್ಲೋ ಕೂಲಿ ಮಾಡ್ತಾ ಇದ್ದಾನೆ ಅನ್ನೋ ಸುದ್ದಿಯನ್ನಾಗ್ಲಿ, ಅಥವಾ ಅವನಿಗೆ ಇಷ್ಟು ವರ್ಷ ಜೈಲು ಶಿಕ್ಷೆ ಆಯ್ತು, ಅವನ ಕುಟುಂಬ ಬೀದಿಗೆ ಬಿತ್ತು ಅನ್ನೋ ಸುದ್ದಿಯನ್ನಾಗ್ಲಿ ಯಾವತ್ತಾದ್ರೂ ಕೇಳಿದಿರಾ ಅಥವಾ ಎಲ್ಲಾದ್ರೂ ಓದಿದಿರಾ? ಈ ಹಿಂದೆ ವೆಂಕಟಾಚಲ ಅನ್ನೋ ಲೋಕಾಯುಕ್ತರಿದ್ರಲ್ಲ, ಆಗ ಅವರು ರೈಡ್ಗಳಿಗೆ ಹೋದಾಗ ಮೀಡಿಯಾಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಮತ್ತು ಮೀಡಿಯಾಗಳ ಮುಂದೆ ಭ್ರಷ್ಟರಿಗೆ ಜನ್ಮ ಜಾಲಾಡ್ತಾ ಇದ್ರು. ಆ ಸುದ್ದಿ ಬೆಳಗ್ಗೆ ಪೇಪರ್ನಲ್ಲಿ, ಟಿವಿಗಳಲ್ಲಿ ಬರ್ತಾ ಇತ್ತು. ನೀವು ಹಿಂಗೆ ಯಾಕೆ ಮಾಡ್ತೀರಿ? ಅವರನ್ನು ಬೈಯೋದು ನಿಮಗೆ ಕೆಲಸ ಅಲ್ಲ ಅಲ್ವಾ ಸಾರ್ ಅಂತ ನಾನೊಮ್ಮೆ ಅವ್ರನ್ನ ಕೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ? ಹೇಗೂ ಈ ಬಡ್ಡಿ ಮಕ್ಕಳಿಗೆ ಶಿಕ್ಷೆ ಆಗೋದು ಕಡಿಮೆ, ಹೀಗೆ ನಾನು ಬೈಯೋದು ಮಾಧ್ಯಮಗಳಲ್ಲಿ ಬರುತ್ತೆ ಅಲ್ವಾ, ನಾಳೆ ಅವನ ಮನೆಯವರಿಗೆ ಇದು ಗೊತ್ತಾಗುತ್ತೆ, ಅವನ ಬೀದಿಯಲ್ಲಿನ ಜನಕ್ಕೆ ಗೊತ್ತಾಗುತ್ತೆ, ಅವನ ಮಗನೋ ಮಗಳೋ ಶಾಲೆಗೆ ಹೋದಾಗ, ಅವನ ಪತ್ನಿ ಮಾರ್ಕೆಟ್ಗೆ ಹೋದಾಗ, ಇವಳು ಭ್ರಷ್ಟನ ಪತ್ನಿ, ಇವನು ಭ್ರಷ್ಟನ ಮಗ, ಇವಳು ಭ್ರಷ್ಟನ ಮಗಳು ಅಂತ ಜನ ಪರಿಚಯದವರು ಮಾತಾಡ್ಕೊಳ್ತಾರೆ. ಆ ಅವಮಾನ ಭ್ರಷ್ಟರಲ್ಲಿ ಒಂದಷ್ಟು ಮಾನಸಿಕ ಪರಿವರ್ತನೆಯನ್ನು ತರಬಹುದು. ಕನಿಷ್ಠ ಪಕ್ಷ ಒಂದು ಸಾಮಾಜಿಕ ಅವಮಾನ ಆದರೂ ಅವರಿಗಾಗಲಿ, ಅದರಿಂದ ಆದರೂ ಒಂದಷ್ಟು ಪರಿವರ್ತನೆ ಆಗಿ ನಾಳೆ ಇವನ ಹೆಂಡತಿ ಮಕ್ಕಳನ್ನು ನೋಡಿ ಇನ್ನೊಬ್ಬನ ಹೆಂಡತಿ ಮಕ್ಕಳು ಕೂಡ ನಮಗೂ ಹೀಗೆ ಆದೀತು ಅನ್ನೋ ಕಾರಣಕ್ಕೆ, ಮನೆಯ ಯಜಮಾನನಿಗೆ ಕಳ್ಳ ಆಗಬೇಡ ಅಂತ ಹೇಳೋ ಹಾಗಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೀಗೆ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತಿಗೆ ಬಹುಶಃ ಜನರಲ್ಲಿ ಇಷ್ಟಾದರೂ ಸೂಕ್ಷ್ಮತೆ ಇತ್ತೇನೋ, ಇವತ್ತು ಅದು ಕೂಡ ಕಾಣೆ ಆದ ಹಾಗೆ ಕಾಣ್ತಾ ಇದೆ. ಇಂಥ ಅವಮಾನಗಳಿಂದ ಬದಲಾಗೋ ಮನಸ್ಥಿತಿಯಲ್ಲಿ ಇವತ್ತು ಭ್ರಷ್ಟರು ಕೂಡ ಇದ್ದ ಹಾಗಿಲ್ಲ. ಹಣ ಇದ್ರೆ ಯಾವ ಮರ್ಯಾದೆಯನ್ನು ಬೇಕಾದರೂ ಗಳಿಸಿ ಬಿಡಬಹುದು ಅನ್ನೋದನ್ನ ನಮ್ಮ ರಾಜಕಾರಣಿಗಳಿಗಾಗಲೇ ತೋರಿಸಿಕೊಟ್ಟಿರುವಾಗ, ಜೈಲಿಗೆ ಹೋಗಿ ಬಂದ್ರೆ ಲಕ್ಕು ಕುದುರುತ್ತೆ ಅಂತ ಭಾವಿಸೋ ಜನ ನಮ್ಮ ನಡುವೆ ಇರುವಾಗ, ಭ್ರಷ್ಟನನ್ನ ಭ್ರಷ್ಟ ಜಾತಿಯವನು ಅಂತ ನೋಡದೆ ಅವನು ನಮ್ಮ ಕುಲದವನ ನಿಮ್ಮ ಕುಲದವನ ಅಂತ ನೋಡಿ ಬೆಂಬಲಿಸೋ ಜನ ಇರುವಾಗ, ಅವಮಾನಗಳು ಯಾರನ್ನ ತಾನೇ ತಟ್ಟುತ್ತವೆ, ಯಾರಲ್ಲಿ ತಾನೇ ಬದಲಾವಣೆ ತರುತ್ತವೆ, ಸಮಾಜ ಎಲ್ಲಿ ತಾನೇ ಸುಧಾರಣೆ ಆಗುತ್ತೆ ಅಲ್ವಾ? ಇದು ಗೆಳೆಯರೆ, IT ರೈಡುಗಳು ವಶಪಡಿಸಿಕೊಳ್ಳುವ ಸಂಪತ್ತು ಏನಾಗುತ್ತೆ ಅನ್ನೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.